ಟಾಟಾ. ಗುಡ್ ಮಾರ್ನಿಂಗ್ ಕರ್ನಾಟಕ. 2026 ಹೊಸ ಲಾಗ್. ಎಲ್ಲರಿಗೂ ಈ ವಿಡಿಯೋ ನೋಡ್ತಿರೋರಿಗೂ ಹ್ಯಾಪಿ ನ್ಯೂ ಇಯರ್. ನಾನೀಗ ಕರೆಂಟ್ಲಿ ವಿಜಯನಗರ ಅಂದರೆ ಎಕ್ಸಾಕ್ಟ್ ಅತ್ತಿಗುಪ್ಪೆ ಅಂತ ಹೇಳುವಲ್ಲಿದ್ದೇನೆ. ಕಾಳೂರು ಬೆಂಗಳೂರಲ್ಲಿದ್ದೇನೆ. ನೋಡ್ಬೋದು ಎದುರುಗಡೆ ಅದು ನಮ್ಮ ಮೆಟ್ರೋ ಫ್ಲೈಓವರ್, ಅಲ್ಲೇ ನಮ್ಮ ಮೆಟ್ರೋ ಹೋಗೋದು. ಇಲ್ಲಿ ಮುಂದ್ಗಡೆ ಹೀಗೆ ಹೋದರೆ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನು. ನನಗೀಗ ಇಲ್ಲಿ ಫ್ಯೂಯಲ್ ಅಪ್ ಆಯಿತು. ಸೊ ಇನ್ನು ಡೈರೆಕ್ಟ್ ರೈಡ್. ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಉಂಟು. 2025 ನಾನು ಬೆಂಗಳೂರಿಗೆ ಬಂದಿದ್ದೆ, ಅಂದರೆ ಡಿಸೆಂಬರಲ್ಲಿ. ಈಗ 2026 ಜನವರಿ 1 ಇವತ್ತು ನಾನು ವೀಡಿಯೋ ಮಾಡ್ತಿರೋ ದಿನ. ನಾನು ಇವಾಗ ಬ್ಯಾಕ್ ಟು ಬೇಸ್ ಅಂದರೆ ಊರಿಗೆ ಹೋಗ್ತಾಯಿದ್ದೇನೆ. ಪರ್ಸ್ನಲ್ ಕೆಲಸಕ್ಕೋಸ್ಕರ ಬಂದಿದ್ದೆ. ಓಕೆ, ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ, ಫ್ಯೂಯಲ್ ಅಪ್ ಆಯಿತು, ಮ್ಯಾಪ್ ಕೂಡ ಸೆಟ್ ಆಗಿದೆ. ಇನ್ನೇನು ಹೋಗೋದೊಂದು ಬಾಕಿ. ಲೆಟ್ಸ್ ಗೋ. ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಓಡಿಸೋದೇ ಒಂದು ಥರ ಮಜಾ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ಬೈಕಿನವರು, ರಿಕ್ಷಾದವರು, ಎಸ್ಪೆಷಲಿ ಆಟೋದವರು. ಅವರಂತೂ ಭಯಂಕರ ಹೋಗ್ತಾರೆ. 2026 ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಅಂದ್ಕೊಂಡ ಕೆಲಸಗಳೆಲ್ಲ ನೆರವೇರಲಿ. ಆ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತೇನೆ. ಅಲ್ಲಿ ನಾನು ಕೂಡ ಕೆಲವೊಂದು ಪ್ಲ್ಯಾನ್ಸು ಎಲ್ಲ ಮಾಡಿದ್ದೇನೆ. ಅದು ಎಲ್ಲ ಹೇಗೆ ಆಗ್ತದೆ ಅಂತ ನೋಡಬೇಕು. ದೇವರು ಯಾರಿಗೆ ಹೇಗೆ ಪ್ಲ್ಯಾನ್ ಮಾಡಿದಾರೋ ಆ ಪ್ಲ್ಯಾನ್ ಮುಂದೆ ನಮ್ಮ ಪ್ಲ್ಯಾನು ಏನು ವರ್ಕೌಟ್ ಆಗೋದಿಲ್ಲ. ಸೊ ದಿಸ್ ಈಸ್ ದ ಮೇನ್ ರೋಡ್. ಇಲ್ಲಿಂದ ನಾವು ಡೈರೆಕ್ಟ್ ಈಗ ನೆಲಮಂಗಲಕ್ಕೆ ಹೋಗ್ತೇವೆ. ನೆಲಮಂಗಲದಿಂದ ಹೈವೇ. ಲಾ. ಐ ಹೋಪ್ ವಿಡಿಯೋ ರೆಕಾರ್ಡ್ ಆಗ್ತದೆ ಅಂತ. ಕೆಲವೊಮ್ಮೆ ಈ ಗೋಪುರ ಕೂಡ ತಲೆ ಕೆಟ್ಟಾಗೆ ಆಗ್ತದೆ. ಈ ಬ್ಯಾಂಗ್ಳೂರು ಮೇನ್ ರೋಡಲ್ಲಿ ಹೋಗುವಾಗ ಚಂದನ್ ಶೆಟ್ಟಿದು ಒಂದು ಸಾಂಗ್ ನೆನಪಾಗ್ತದೆ. ಚಂದನ್ ಶೆಟ್ಟಿದು 3 ಪೆಗ್ ಸಾಂಗಲ್ಲಿ ಬೆಂಗಳೂರು ತುಂಬ ಕೂಲ್ ಇದೆ, ಚೆಕ್ ಇಟ್ ಔಟ್ ಅಂತ ಒಂದು ಲಿರಿಕ್ಸ್ ಬರ್ತದೆ. ಅದು ನೆನಪಾಗ್ತದೆ. ಮುಂದೆ ಸಿಗ್ನಲ್ ಬಿಟ್ಟಿದ್ದಾರಲ್ಲ, ಯಾಕೆ ಹೋಗ್ತಿಲ್ಲ? ಎಂಥ ಸ್ಲೋ ಮಾರೆ ಹೋಗೋದು ಇವರು. ಓ ಮೈ ಗಾಡ್, 118 ಸೆಕೆಂಡು, ಆಲ್ಮೋಸ್ಟ್ 1.5 ನಿಮಿಷ. ಸಿಗ್ನಲ್ಲು ನೋಡಿ. ನಮ್ಮ ಮೆಟ್ರೋದ ಫ್ಲೈಓವರು ಅಲ್ಲಿ ಒಂದು ಆ ಕಡೆದು ಉಂಟು, ಈ ಕಡೆ ಉಂಟು, ಆ ಕಡೆ ಉಂಟು. ಅಂದರೆ ಇಲ್ಲಿ 3 ಕಲರ್ ಉಂಟಲ್ಲ, ಪರ್ಪಲು, ಗ್ರೀನು, ಯೆಲ್ಲೋ. ಸೊ ಅದು 3 ಸಹ ಇಲ್ಲಿ ಫ್ಲೈಓವರು ಕಾಣ್ತದೆ. ಎಷ್ಟು ಹೈಟಲ್ಲಿ ಉಂಟು ನೋಡಿ ಫ್ಲೈಓವರು. ನಮ್ಮ ಮಾಮೂಲಿ ರೋಡ್ ಹೋಗೋ ನೋಡಿ, ಮೆಟ್ರೋ ಬಂತು. ಗೋಪುರದಲ್ಲಿ ಕಾಣ್ತಾ ಉಂಟಲ್ಲ, ಇದು ಗ್ರೀನ್ ಲೈನ್. ಸೊ ಗ್ರೀನ್ ಲೈನ್ ಮೆಟ್ರೋ. ನಾನು ಎಂತ ಹೇಳ್ತಿದ್ದೆ ಅಂದರೆ, ನಮ್ಮ ಮಾಮೂಲಿ ರೋಡ್ ಹೋಗ್ತದಲ್ಲ, ಅಂದರೆ ಮಾಮೂಲಿ ವೆಹಿಕಲ್ಸ್ ಹೋಗೋ ಫ್ಲೈಓವರ್ಗಿಂತ ಸಹ ಹೈಟ್ ಉಂಟು ಅದು ಮೆಟ್ರೋ ಫ್ಲೈಓವರ್. ಇನ್ನೂ ಸಹ 1 ನಿಮಿಷ ಉಂಟು ನೋಡಿ. ಹಾಸನ 156 ಕಿಲೋಮೀಟ್ರ್, ಮಂಗಳೂರು 321 ಕಿಲೋಮೀಟ್ರ್. ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಟೋಲ್. ನೆಲಮಂಗಲ ಟೋಲ್ ಹತ್ರ ಇದ್ದೇನೆ. A few moments later. ಒಂದು ಸ್ಟ್ರೆಚ್ ಸಿಕ್ಕಿತು. ಹಾಗೆ ಒಂದು ಸಣ್ಣ ಸ್ಟಾಪ್ ಮಾಡಿದೆ. ರೋಡು ತೊಂದರೆ ಇಲ್ಲ, ಒಳ್ಳೆಯದುಂಟು. ಒಂದು ಸ್ವಲ್ಪ ಟೋಲ್ ಆದಮೇಲೆ ಮಾತ್ರ ಒಂದು ಸ್ವಲ್ಪ ಹೈವೇ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ವಿಸ್ ರೋಡಲ್ಲಿ ಹೋಗಲಿಕ್ಕೆ ಬಿಟ್ಟರು. ಈ ಕಡೆ ಫುಲ್ಲು ಫಾರ್ಮ್ ಲ್ಯಾಂಡ್.
ಆರಾಮದಲ್ಲಿ 100 ಕ್ರೂಸ್ ಮಾಡ್ಬೋದು. ಇನ್ನೀಗ ಒಂದು 30 ಕಿಲೋಮೀಟ್ರು ಹಾಸನ ಬರ್ತದೆ. ಫಸ್ಟ್ ಕ್ಲಾಸ್ ಒಂದು ಊಟ ಆಯಿತು. ಇಲ್ಲಿ ಸಕಲೇಶ್ಪುರದಿಂದ ಮುಂಚೆ ಸುರಭಿ ಡೆಲಿಕಸಿ ಅಂತ ಭಾರಿ ಒಳ್ಳೆದಿತ್ತು ಊಟ. ನಾನು ಅವತ್ತು ಯಾವುದು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿರುವಾಗ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಆವಾಗ ಒಂದು ಧೂಳು. ಇವಾಗ ಸಹ ನೋಡಿ, ಇಷ್ಟು ಸ್ವಲ್ಪ ಕೆಲವು ಪ್ಯಾಚ್ ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ. ಅರ್ಧ ಕಾಂಕ್ರೀಟ್ ಮಾಡಿ ಹಾಕಿದ್ದಾರೆ, ಇನ್ನು ಅರ್ಧ ಧೂಳು. ನೋಡಿ ಹೇಗೆ ಬಸ್ಸೆಲ್ಲ ಒಂದು ಬಂದರೆ ಮತ್ತೆ ಗೋವಿಂದವೇ. ಫೈನಲಿ ಶಿರಾಡಿ ಘಾಟ್ ಇಳಿಲಿಕ್ಕೆ ಸ್ಟಾರ್ಟು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ವಾಗತ. ಫೈನಲಿ ನಮ್ಮ ಜಿಲ್ಲೆಗೆ ನಾವು ವಾಪಸ್ಸಾಗಿದ್ದೇವೆ. ಇದು ನಮ್ಮ ಶಿರಾಡಿ ಘಾಟಿನ ಗಡಿ ಚೌಡೇಶ್ವರಿ ದೇವಸ್ಥಾನ, ಲೆಫ್ಟ್ ಸೈಡಲ್ಲಿರೋದು. ಫೈನಲಿ ಶಿರಾಡಿ ಘಾಟ್ ಇಳಿದು ಹೋಗ್ತಾ ಇದ್ದೇನೆ ಉಪ್ಪಿನಂಗಡಿಗೆ. ಗಾಯ್ಸ್, ಫೈನಲಿ ನಾನು ಮುಕ್ವೆಗೆ ಬಂದೆ. ಮುಕ್ವೆ ಅಂದರೆ ಬೆತ್ರಾಳ ಕಳೆದು ಮುಕ್ವೆ, ಪುತ್ತೂರಿಂದ ಒಂದು 7 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ನಮ್ಮ ಮನೆಗೆ ಬರೀ 1 ಕಿಲೋಮೀಟರ್. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು. ಮುಂದಿನ ವಿಡಿಯೋದವರೆಗೂ ಟೇಕ್ ಕೇರ್. ಅಮ್ಮ ಕಾಯ್ತಾ ಇದ್ದಾರೆ.